ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಯುತ್ತಿದೆ ಎಗ್ಗಿಲ್ಲದೆ ಲಂಚ ಅವತಾರ. ಆಸ್ಪತ್ರೆಯ ಟಿಎಚ್ಒ ಅಧಿಕಾರಿ ನರಸಿಂಹಮೂರ್ತಿ ಈ ಲಂಚದ ಕಿಂಗ್ ಪಿನ್ ಅಂತೇಳಿ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ. ಬಡವರು ಈ ಆಸ್ಪತ್ರೆಗೆ ಬಂದರೆ ಸಾಕು, ಆಪರೇಷನ್ ಮಾಡಬೇಕಾದ್ರೆ ಸಾವಿರಾರು ರೂಪಾಯಿ ಲಂಚವನ್ನು ಕೊಡಬೇಕಾಗತ್ತೆ ಎನ್ನುವಂಥ ಮಾಹಿತಿ ಇದೆ. ಪ್ರತಿದಿನ ಕನಿಷ್ಠ 10ಕ್ಕೂ ಹೆಚ್ಚು ಆಪರೇಷನ್ಗಳು ಇಲ್ಲಿ ನಡೀತಾ ಇದ್ದು ಪ್ರತಿ ಆಪರೇಷನ್ಗೆ 15,000 ರೂಪಾಯಿ ಲಂಚವನ್ನು ಪಡೆಯಲಾಗ್ತಾ ಇದೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. 10 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಅಧಿಕಾರಿಯಾಗಿದ್ದಾರೆ ನರಸಿಂಹಮೂರ್ತಿ ಅವರು. ಹಾಗೆಯೇ ಇವರನ್ನ ಮೇಲಾಧಿಕಾರಿಗಳು ಯಾಕೆ ಇನ್ನೂ ವರ್ಗಾವಣೆ ಮಾಡಿಲ್ಲ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. 10 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಅಧಿಕಾರಿಯಾಗಿದ್ದಾರೆ ನರಸಿಂಹಮೂರ್ತಿ. ಹಾಗೆಯೇ ಇದನ್ನು ನೋಡಿಕೊಂಡು ಮೇಲಾಧಿಕಾರಿಗಳು ಕೂಡ ಸುಮ್ಮನಾಗಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ರಾಜೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜೇಶ್, ಸರ್ಕಾರಿ ಆಸ್ಪತ್ರೆ ವೈದ್ಯರು ಅಂತ ಹೇಳಿದರೆ ಜನರ ಪಾಲಿಗೆ ದೇವರಾಗಿರಬೇಕು. ಆದರೆ ಇಂಥ ವೈದ್ಯರೇ ಈಗ ಜನರ ರಕ್ತ ಹೀರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಲಂಚಾವತಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ರಾಜೇಶ್. ಸಂಪತ್, ಏನ್ ಈ ನರಸಿಂಹಮೂರ್ತಿ ಅನ್ನೋರು ತಾಲೂಕು ಹೆಲ್ತ್ ಆಫೀಸರ್ ಬೇರೆ ಆಗಿದ್ದಾರೆ. ಇವರು ಈ ಗರ್ಭಕೋಶ ಆಪರೇಷನ್ ಮಾಡಬಾರ್ದು ಅಂತ ಕಾನೂನಲ್ಲೂ ಇದೆ. ಯಾಕಂದ್ರೆ ಇವರು ಅಷ್ಟು ಓದಿಲ್ಲ, ಆದ್ರೂ ಇವ್ರು ಗರ್ಭಕೋಶ ಆಪರೇಷನ್ ಮಾಡಿ ಅವ್ರ ಹತ್ರ ಏನ್ ಈ ಬಡವರು, ಯಾಕಂದ್ರೆ ಬಡವ್ರು ಬರೋರ್ನೇ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ನೀವು ಲಂಚ ಕೊಟ್ಟ ನಾನು ಆಪರೇಷನ್ ಮಾಡ್ತೀನಿ, ಇಲ್ಲಾಂದ್ರೆ ಆಪರೇಷನ್ ಮಾಡಲ್ಲ ಅಂತ ವಾಪಸ್ ಕಳಿಸ್ತಾರೆ. ಯಾಕಂದ್ರೆ ಈ ಗುಡಿಬಂಡೆ ಮತ್ತು ಬಾಗೇಪಲ್ಲಿ ತಾಲೂಕು ಜಾಸ್ತಿ ಹಿಂದುಳಿದ ತಾಲೂಕಾಗಿದೆ. ಯಾಕಂದ್ರೆ ಇಲ್ಲಿ ಅಷ್ಟೊಂದು ಕೂಲಿ ಕೆಲಸ ಸಿಗಲ್ಲ. ಪಾಪ ಅವ್ರಿಗೇನೋ ಸಣ್ಣ ಪುಟ್ಟದಾಗಿ ಕೆಲಸ ಸಿಕ್ಕೊಂಡು ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅಂತವ್ರ ಹತ್ರ ಈ ನರಸಿಂಹಮೂರ್ತಿ ಅನ್ನೋ ಅಧಿಕಾರಿ, ಯಾಕಂದ್ರೆ ಇವರು ಆರೋಗ್ಯ ಅಧಿಕಾರಿ ಬೇರೆ ಆಗಿದ್ದಾರೆ, ಲಕ್ಷಾಂತರ ರೂಪಾಯಿ ಒಂದು ಸಂಬಳ ಸಹ ಬರುತ್ತೆ. ಇಂಥವ್ರು ಇಂಥ ಲಂಚಗಳು ತಗೊಂಡು ಅವ್ರಿಗೆ ಆಪರೇಷನ್ ಮಾಡಿ ತಗೊಂತಾರೆ. ಇದ್ರಕ್ಕೋಸ್ಕರ ಇನ್ನ ನಾವು ನೋಡ್ತಾ ಇದ್ವಿ, ಒಂದು 10 ವರ್ಷ ಆಗಿದೆ ಸಂಪತ್. ಇವರು ಈ ಗುಡಿಬಂಡೆ ವೈದ್ಯಾಧಿಕಾರಿ ಆಗಿ 10 ವರ್ಷ ಆಗಿದೆ. 10 ವರ್ಷದಿಂದ ಒಂದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಆ 10 ವರ್ಷದಿಂದ ಏನು ಆಂಧ್ರ ಕಡೆಯಿಂದ ಬರುವ ರೋಗಿಗಳಾಗ್ಲಿ, ಇಲ್ಲಾಂದ್ರೆ ಕರ್ನಾಟಕದ ಬಾಗೇಪಲ್ಲಿ ಆಗ್ಲಿ, ಗೌರಿಬಿದನೂರು, ಇವರೆಲ್ಲ ಅಲ್ಲಿ ಬಂದು ಆಪರೇಷನ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬರ ಹತ್ರನೂ ಒಂದು 15,000 20,000 ಈ ತರ ಇಸ್ಕೊಂಡು ದಿನಕ್ಕೆ ಒಂದು 5ರಿಂದ 10 ಆಪರೇಷನ್ ಮಾಡ್ತಾ ಇದ್ದಾರೆ ಸಂಪತ್. ನಾವ್ ಏನಂದ್ರೆ ಈ ಸರ್ಕಾರಿ ಆಸ್ಪತ್ರೆ ಅಂದ್ರೆ ನಮ್ಗೇನೋ ಫ್ರೀ ಸಿಗುತ್ತೆ, ನಮ್ಗೆ ಈಗ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಫ್ರೀ ಸಿಗುತ್ತೆ ಅಂತ ನಾವು ಹೋದ್ರೆ ಇಂತ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡವ್ರೆ ಹೋಗಿ ಅಲ್ಲಿ ಒಂದು ಲಂಚ ತಗೊಂಡು ಆಪರೇಷನ್ ಮಾಡ್ತಾ ಇದ್ದಾರೆ ಸಂಪತ್. ನಾವ್ ಏನೇ ನೋಡ್ಲಿ, ಯಾಕಂದ್ರೆ ಈ ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಇಂತ ಅಧಿಕಾರಿಗಳಿಂದ ದೇವ್ರ ಕೆಲಸ ಅನ್ನೋದು ಮುರಿದ್ಬಿಟ್ಟು ಅವ್ರ ಸ್ವಾರ್ಥಕ್ಕೋಸ್ಕರ ಲಂಚ ಪಡೆದು ಇದ್ ಕಡೆ ಒಂದ್ ಕಡೆ ಸಂಬಳ, ಇನ್ನೊಂದ್ ಕಡೆ ಲಂಚ ಪಡೆದು ಇನ್ನ ಬಡವರಾಗಿ ಉಳಿಸ್ತಾ ಇದ್ದಾರೆ ಸಂಪತ್. ರಾಜೇಶ್, ಇನ್ನೊಂದು ಕಡೆಯಲ್ಲಿ 10 ವರ್ಷ ಆಯಿತು ಒಂದೇ ಜಾಗದಲ್ಲಿ ಈ ಡಾಕ್ಟರ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಮೇಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಯಾಕೆ ಇವರನ್ನು ವರ್ಗಾವಣೆ ಮಾಡಿಲ್ಲ ಅಂತೇಳಿ? ಹೌದು ಸಂಪತ್, ಈ ಮೇಲಾಧಿಕಾರಿಗಳು ಸ್ಥಳೀಯರು ಬೇಕಾದಷ್ಟು ದೂರುಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಕಡೆ ಬಾರಿ ಈ ತರ ನಡೀತಾ ಇದೆ, ಇವನು ವರ್ಗಾವಣೆ ಮಾಡಿ ಒಂದ್ 10 ವರ್ಷ ಆಗಿದೆ, ಇಲ್ಲೇ ಇದ್ದಾರೆ ಅಂದ್ರೆ ಏನ್ ಈ ಮೇಲಾಧಿಕಾರಿ ಬರ್ತಾರೆ, ಎಂಕ್ವೈರಿ ಮಾಡ್ತಾರೆ, ಮತ್ತೆ ವಾಪಸ್ ಹೋಗಿ ಅಲ್ಲಿ ಮತ್ತೆ ಯಾವ್ದೇ ತರಹದ ಅವ್ರಿಗೆ ಒಂದು ಸೂಚನೆ ಕೊಡಲ್ಲ. ಇಲ್ಲ ಅಂದ್ರೆ ಬೇರೆ ಕಡೆ ವರ್ಗಾವಣೆ ಸಹ ಮಾಡ್ತಾ ಇಲ್ಲ ಸಂಪತ್. ಏನೇ ಆಗ್ಲಿ ಈ ನರಸಿಂಹಮೂರ್ತಿ ಅನ್ನೋ ಒಬ್ಬ ಆಡಳಿತ ಅಧಿಕಾರಿಯಾಗಿ, ಒಂದು ತಾಲೂಕಿಗೆ ಅಧಿಕಾರಿಯಾಗಿ ಈ ತರ ಮಾಡೋದು ತಪ್ಪು ಸಂಪತ್. ಥ್ಯಾಂಕ್ ಯು ರಾಜೇಶ್ ತಮ್ಮ ಡೀಟೇಲ್ಸ್ಗಾಗಿ. ಯಾವ ಕೇಸ್?